ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ರಂಗೋಲಿ ಗಾರ್ಡನ್ ಪಾರ್ಟ್ 1 ಮಾಡಿದ್ದೆ. ಇದು ಪಾರ್ಟ್ 2 ವಿಡಿಯೋ. ಸೊ ಕಂಟಿನ್ಯೂಯೇಷನ್ ಇದೆ. ಫಸ್ಟ್ ವಿಡಿಯೋದಲ್ಲಿ ರಂಗೋಲಿ ಗಾರ್ಡನಲ್ಲಿ ಪ್ರತಿಯೊಂದು ಹಳ್ಳಿ ಕಲ್ಚರ್ ಆಗಿರ್ಬೋದು, ಟ್ರೆಡಿಷನ್ ಆಗಿರ್ಬೋದು, ಪ್ರತಿಯೊಂದು ಆ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಹಾಗೆ ರಂಗೋಲಿ ಗಾರ್ಡನ್ನ ಮುಗಿಸ್ಕೊಂಡು ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂದಾಗ ಏನೇನಲ್ಲಿ ನೀವು ನೋಡ್ಬೋದು ಅಥವಾ ಏನೇನಿದೆ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡಿದಂಗೆ ಈ ವಿಡಿಯೋನ ನೋಡಿ. ಒಂದ್ಸಲ ನೀವು ರಂಗೋಲಿ ಗಾರ್ಡನ್ಗೆ ಎಂಟ್ರಿ ಆದಮೇಲೆ ಏನು ಅಮೌಂಟ್ ಪೇ ಮಾಡಿರ್ತೀರಲ್ವ, ಸೊ ಹೊರಗಡೆ ಬರ್ತಿದ್ದಂಗೆ ಮತ್ತೆ ನೀವು ಒಳಗೆ ಹೋಗ್ಬೇಕಂದ್ರೆ ಆಗೋದಿಲ್ಲ. ಹಾಗೆ ಹೊರಗಡೆನೇ ನಿಮಗೆ ಹೊರಗಡೆ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಸ್ಟಾಲ್ಗಳು ಇಟ್ಟಿರ್ತಾರೆ, ಕೆಲವೊಂದು ಸ್ಟಾಲು. ಸೊ ಅದರಲ್ಲಿ ಒಂದು ಏನಂದರೆ ಮ್ಯಾಂಗೋ ಪಿಕಲ್ ಆಗಿರ್ಬೋದು, ಟೊಮೊಟೊ ತೊಕ್ಕು ಆಗಿರ್ಬೋದು, ಮ್ಯಾಂಗೋ ಹಣ್ಣಿಂದ ಮಾಡಿರೋ ಜಾಮ್ ಆಗಿರ್ಬೋದು, ಹೆಲ್ತಿಯಾಗಿರೋ ಪ್ರಿಸರ್ವೇಟಿವ್ಸ್ ಇಲ್ದಲೇ ಇರೋವಂಥ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಬೇಕು ಅಂದವರು ತೊಗೋಬೋದು. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇಲ್ಲಿ ಆಗಿನ ಕಾಲದಲ್ಲಿ ಜಾತ್ರೆ ನಡೀತಾ ಇರಬೇಕಾದ್ರೆ ಯಾವ ಥರ ಕುಸ್ತಿನ ಏರ್ಪಡಿಸ್ತಾ ಇದ್ರು ಅಂದ್ಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಇಲ್ಲೆಲ್ಲ ನೋಡ್ತಾ ಇದ್ರೆ ಮನುಷ್ಯರು ಕುತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಕುಸ್ತಿ ಆಡ್ತಾ ಇದ್ದಾರೆ ಅಂತಲೇ ಅನಿಸುತ್ತೆ. ಹಾಗೆ ಮುಂದೆ ಬಂದರೆ ನಿಮಗಿಲ್ಲಿ ಜಟಕಾ ಕುದುರೆ ಇದೆ. ಸೊ ಇದಕ್ಕೆ ನೀವು ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿದೆ ನೋಡಿ ಆ್ಯಕ್ಟಿವಿಟೀಸು, ಪಾಟ್ರಿ, ಟಾಂಗಾ ರೈಡು ಮತ್ತು ಹಾರ್ಸ್ ರೈಡ್ ಅಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಪಾಟ್ರಿ ಅಂದರೆ ಮಣ್ಣಿನ ಮಡಿಕೆ, ಅಂದರೆ ಸಣ್ಣ ಸಣ್ಣ ಮಡಿಕೆ ಮಾಡೋದಕ್ಕೆ ಕೊಡ್ತಾರೆ. ನಿಮಗೆ ಹೆಲ್ಪ್ ಮಾಡ್ತಾರೆ ಅವರು ಮಡಿಕೆ ಮಾಡೋದಕ್ಕೆ. ಹಾಗೆ ಅದನ್ನು ನಿಮ್ಮ ಮನೆಗೂ ತೊಗೊಂಡು ಹೋಗ್ಬೋದು. ಸೊ ಇದಕ್ಕೂ ಪೇ ಮಾಡಬೇಕಾಗತ್ತೆ. 100 ರೂಪೀಸ್ ತೊಗೊತಾರೆ ಒಬ್ಬರಿಗೆ. ಹಾಗೆ ಟಾಂಗಾ ರೈಡ್ ಆಗಿರ್ಬೋದು 90 ರೂಪೀಸ್ ತೊಗೊತಾರೆ. ಹಾಗೆ ಹಾರ್ಸ್ ರೈಡ್ ಆಗಿರ್ಬೋದು, ಇದಿಷ್ಟಕ್ಕೂ ಪೇ ಮಾಡಲೇಬೇಕಾಗತ್ತೆ. ಫಿಶ್ ಸ್ಪಾ ಅಂದರೆ ಸೊ ಇಲ್ಲೂ ನೀವು ಪೇ ಮಾಡಿಬಿಟ್ಟು ಈ ಥರ ಒಂದು 20 ಅಥವಾ 10 ಮಿನಿಟ್ಸ್ ಈ ಥರ ಕುತ್ಕೊಳೋ ಥರ ಇರುತ್ತೆ. ಹಾಗೆ ಮುಂದೆ ಬಂದರೆ ಇಲ್ಲಿ ನೀಲಗಿರಿ ಅವ್ರದ್ದು ಚಾಕ್ಲೇಟ್ಸ್ ಆಗಿರ್ಬೋದು, ಹರ್ಬಲ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ನಿಮಗೆ ಸಿಗುತ್ತೆ. ಸೋಪ್ ಆಗಿರ್ಬೋದು, ಬಾಡಿ ಲೋಷನ್ನು, ಮಾಯ್ಶ್ಚರೈಸರು, ಫೇಸ್ ಸ್ಕ್ರಬ್ಬು, ಫೇಸ್ ವಾಶು, 3 ಥರದ ಸೋಪು ಇದೆ. ಹಾಗೆ ನಿಮಗಿಲ್ಲಿ ಟೀ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಅಂದರೆ ಡ್ರಾಪ್ಸ್ ಹಾಕ್ಕೊತಾರಲ್ವ, ಸೊ ಆ ಥರದ್ದು ಆಯಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ. ಬೇಕು ಅಂದರೂ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅಥವಾ ಒಂದು ಸಲ ತೊಗೊಂಡಾದಮೇಲೆ ನಮಗೆ ಖಾಲಿ ಆಯಿತು ಮತ್ತೆ ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಆನ್ಲೈನಲ್ಲೂ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಅಲ್ಲೂ ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಬೋದು. ಯಾವುದೇ ಥರ ಕೆಮಿಕಲ್ ಇಲ್ದಲೇ ಇರೋವಂಥ ಪ್ರಾಡಕ್ಟ್ಸು. ಹಾಗೆ ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ ಸಿಗುತ್ತೆ, ಅಂದರೆ ಡಾರ್ಕ್ ಚಾಕ್ಲೇಟ್ ಹಾಗೆ ವೈಟ್ ಚಾಕ್ಲೇಟ್ ಎರಡೂ ಸಿಗುತ್ತೆ. ಸ್ನಾನ ಮಾಡಬೇಕಾದ್ರೆ ಹಚ್ಕೊಳೋ ಲೋಷನ್ ಆಗಿರ್ಬೋದು, ಬಾಡಿ ಲೋಷನ್ನು, ಹಾಗೆ ಟೀ ಪುಡಿ, ಕಾಫಿ ಪುಡಿ ಆಗಿರ್ಬೋದು, ಕೆಲವೊಂದು ಲಿಕ್ವಿಡ್ಸು, ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕಾರು, ಸಣ್ಣ ಸಣ್ಣ ಕಾರು ಹಾಗೆ ಬೈಕನ್ನು ಇಟ್ಟಿದ್ದಾರೆ. ಸೊ ಒಂದು ರೌಂಡ್ ಸುತ್ತ ಒಂದು 3 ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಮಾಲ್ಗಳಲ್ಲಿ ಯಾವ ಥರ ಇರುತ್ತೋ ಆ ಥರ. ಸೊ ಇದು ಒಬ್ಬ ಮಗುಗೆ 100 ರೂಪೀಸ್ ಆ ಥರ ಚಾರ್ಜ್ ಮಾಡ್ತಾರೆ. ನೀವು ರಂಗೋಲಿ ಗಾರ್ಡನ್ ಅಷ್ಟೇ ನಾನು ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ಅದನ್ನಷ್ಟೇ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಆ್ಯಕ್ಟಿವಿಟೀಸ್ ಅದರಲ್ಲಿ ಏನೂ ಇನ್ಕ್ಲೂಡ್ ಇರಲ್ಲ. ಸೊ ನೀವು ಇದನ್ನೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಒಂದು ಊಟದಿಂದ ಹಿಡಿದು ಪ್ರತಿಯೊಂದು ಹಾರ್ಸ್ ರೈಡು, ಟಾಂಗಾ ರೈಡ್ ಆಗಿರ್ಬೋದು, ಈ ಮಕ್ಕಳ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದೆಲ್ಲದಕ್ಕೂ ನೀವು ಪ್ರತಿಯೊಂದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅಥವಾ ನನಗೇನು ಬೇಡ, ಬರೀ ರಂಗೋಲಿ ಗಾರ್ಡನ್ ಒಂದನ್ನೇ ನೋಡಿ ಹೋಗ್ತೀನಿ ಅಂದರೂ ಅದೊಂದನ್ನೇ ವಿಸಿಟ್ ಮಾಡಿಕೊಂಡು ನೀವು ಹೋಗ್ಬೋದು. ಡೇ ಫುಲ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಸೊ ರಂಗೋಲಿ ಗಾರ್ಡನ್ ಜೊತೆಗೆ ಈ ಆ್ಯಕ್ಟಿವಿಟೀಸ್ನ ನಾವು ಕಂಪ್ಲೀಟ್ ಮಾಡಿದ್ರೆ 1 ಡೇ ಫುಲ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಸೊ ಇಲ್ಲಿ ಊಟ ನಾರ್ತ್ ಇಂಡಿಯನ್ ಸ್ಟೈಲ್, ಅಂದರೆ ಜೋಳದ ರೊಟ್ಟಿ ಊಟ ಸಿಗುತ್ತೆ. ಒಬ್ಬರಿಗೆ 299 ರೂಪೀಸ್ ಇರುತ್ತೆ. ಮಕ್ಕಳಿಗೆ ನೀವು 179 ಪೇ ಮಾಡಬೇಕಾಗತ್ತೆ. ಹಾಗೆ ದೊಡ್ಡವ್ರಿಗೆ 299. ಸೊ ನಿಮಗೆ ಏನೇನು ಊಟ ಇರುತ್ತೆ ಅಂದರೆ 2 ಥರದ ಜೋಳದ ರೊಟ್ಟಿ, ಹಾಗೆ 1 ಚಪಾತಿ, ಸೊಪ್ಪು, ಸೌತೆಕಾಯಿ, ಈರುಳ್ಳಿ, ಹಾಗೆ ಸೊಂಡಿಗೆ, ಪಾಯಸ, 2 ಥರದ ಚಟ್ನಿ ಪುಡಿ, 2 ಥರದ ಪಲ್ಯ, ಹಾಗೆ ಅನ್ನ ಸಾಂಬಾರು, ಅನ್ನ ಮೊಸರು, ಹಾಗೆ ರಸಮ್ಮು. ಇದಿಷ್ಟು ಐಟಮ್ಸ್ ನಿಮಗಿರುತ್ತೆ. ಬಜ್ಜಿ, ಮೆಣಸಿನ್ಕಾಯಿ ಸಮೇತ ಇರುತ್ತೆ. ಸೊ ನಾರ್ತ್ ಇಂಡಿಯನ್ ಸ್ಟೈಲ್ ನಾವು ಊಟ ಮಾಡಬೇಕು ಅಂತ ಅಂದರೆ ಸೊ ನೀವಿಲ್ಲಿ ಊಟ ಮಾಡ್ಬೋದು.
ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ರಂಗೋಲಿ ಗಾರ್ಡನಿಗೆ ಬಂದಮೇಲೆ ಸೊ ಒಂದು ಸಲ ಎಂಟ್ರಿ ಆದಮೇಲೆ ಅದಕ್ಕೇನು ಪೇ ಮಾಡಿರ್ತೀವಲ್ವ, ಸೊ ಅದಾದಮೇಲೆ ಎಕ್ಸಿಟ್ ಆದಮೇಲೆ ಇದೆಲ್ಲದೂ ಹೊರಗಡೆ ಇದಿಷ್ಟು ಆ್ಯಕ್ಟಿವಿಟೀಸ್ ಇದೆ ಅಂದ್ಬಿಟ್ಟು ನಿಮಗೆ ರಂಗೋಲಿ ಗಾರ್ಡನ್ಗೆ ಎಂಟ್ರಿ ಆಗೋದೇ ಬೇಡ, ಅದೇನು ನೋಡೋದೇ ಬೇಡ. ಆಲ್ರೆಡಿ ನೋಡಿದ್ದೀನಿ. ನಾನು ರೊಟ್ಟಿ ಊಟ ತಿಂದು ಹಾಗೆ ಈ ಆ್ಯಕ್ಟಿವಿಟೀಸ್ನಷ್ಟೇ ಆಟ ಆಡಿಕೊಂಡು ಮಕ್ಕಳನ್ನ ಎಂಜಾಯ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಅಂದ್ರೂ ಇದಿಷ್ಟೂ ಆಟ ಆಡೋಕ್ಕೂ ಸಹ ಬರ್ಬೋದು, ಊಟ ಮಾಡೋಕ್ಕೂ ಸಹ ಬರ್ಬೋದು ನೀವು. ಇದಕ್ಕೆ ನೀವು ರಂಗೋಲಿ ಗಾರ್ಡನ್ ಒಳಗೆ ಎಂಟ್ರಿ ಆದಮೇಲೆ ಸೊ ನೀವು ರಂಗೋಲಿ ಗಾರ್ಡನ್ಗೆ ಟಿಕೆಟ್ ತೊಗೊಂಡಿದ್ದಂಗೆ ಡೈರೆಕ್ಟ್ ಇದು ಊಟದ ಹಾಲ್ಗೆ ನೀವು ಡೈರೆಕ್ಟಾಗಿ ಬರ್ಬೋದು. ಬಂದು ಊಟ ಮಾಡಿಕೊಂಡು ನೀವು ಬೇಕಂದರೆ ಟಾಂಗಾ ರೈಡ್ ಆಗಿರ್ಬೋದು, ಜಟ್ಕಾ ಕುದುರೆ ಆಗಿರ್ಬೋದು, ಇದಿಷ್ಟನ್ನು ಆಟ ಆಡಿಕೊಂಡು ನೀವು ಅಡ್ಡಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಮುಂದೆ ಕಂಬಳ ಕ್ರೀಡೆ ಅಂತ ಒಂದು ಆಟ. ಸೊ ಇದು ಎಮ್ಮೆಗಳನ್ನ ಕಟ್ಟಿಬಿಟ್ಟು ಕೆಸರಲ್ಲಿ ಓಡಿಸೋವಂಥದ್ದು, ಅಂದರೆ ಕೆಸರು ಗದ್ದೆ ಓಟ ಅಂತಾರೆ. ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ಇದು ಆಟ ನಡೆಯುತ್ತೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಮುಂದೆ ಬಂದರೆ ರಂಗಮಂದಿರ ಅಂತ ಇದೆ. ಇಲ್ಲಿ ರಂಗಮಂದಿರದಿಂದ ಸ್ವಲ್ಪ ಮುಂದೆ ಡೋರ್ ಹೊರಗಡೆ ನಿಮಗೆ ಮ್ಯಾಜಿಕ್ ಶೋ ಮಾಡ್ತಾರೆ. ಸೊ ಈ ಜನ ಇದ್ದಾಗ ನಿಮಗೆ ಮ್ಯಾಜಿಕ್ ಶೋ ಮಾಡ್ತಾರೆ. ಸೊ ನೀವು ಅದನ್ನು ಅಟೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ನಿಮಗೆ ವುಡ್ಡಲ್ಲಿ ಮಾಡಿರೋಂಥ ಆಟ ಸಾಮಾನುಗಳು ಸಿಗ್ತವೆ. ಆವು ಏಣಿ ಆಟ ಆಗಿರ್ಬೋದು, ಚೌಕಾಬಾರ ಆಗಿರ್ಬೋದು, ಅಥವಾ ಅಟ್ಗುಣಿ ಆಟ ಆಗಿರ್ಬೋದು. ಅಂದರೆ ಟ್ರೆಡಿಷನಲ್ ಕಲ್ಚರ್ ಇರುವಂಥ ಪ್ಲೇಸಲ್ಲಿ ಸೊ ಟ್ರೆಡಿಷನಲ್ ಗೇಮ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ನೀವು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಬೋದು. ಹಾಗೆ ಮಕ್ಕಳಿಗೆ ಯಾವ ಥರ ಕಾರು ಬೈಕು ಇದೆಯೋ ಅದೇ ಥರ ದೊಡ್ಡೋರಿಗೆ ಇಬ್ಬರು ಕೂತ್ಕೊಂಡು ಓಡಿಸೋ ಅಂಥದ್ದು ಸೈಕಲ್ ಇದೆ. ಸೊ ಇದಕ್ಕೂ ನೀವು ಪೇ ಮಾಡಿ ಸೈಕಲ್ ಓಡಿಸ್ಬೇಕಾಗತ್ತೆ. ಈ ಕೆಲವೊಂದು ಸ್ಟಾಲ್ಸ್ ಇದೆ, ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು, ಹಾಗೆ ಜ್ಯೂಸ್ ಆಗಿರ್ಬೋದು ಅದು ಇದೆ. ಹಾಗೆ ಕೆಲವೊಂದು ಬಟ್ಟೆಗಳಿದೆ, ಅಂದರೆ ದೊಡ್ಡವ್ರಿಗೆ ಮತ್ತು ಮಕ್ಕಳಿಗೆ ಕಾಟನ್ನ ಬಟ್ಟೆಗಳಿದೆ. ಹಾಗೆ ರೊಟ್ಟಿ ಊಟ ಬೇಡ ಅನ್ನೋಂಥವ್ರಿಗೆ ಇಲ್ಲಿ ಹೋಟೆಲ್ ಇದೆ. ದೋಸೆ, ಇಡ್ಲಿ ಈ ಥರ ಎಲ್ಲ ಇಲ್ಲಿ ಸಿಗುತ್ತೆ. ಪ್ಲೇಟ್ ಮೀಲ್ಸ್ ಎಲ್ಲದೂ ಸಿಗುತ್ತೆ. ಹಾಗೆ ಇದೆಲ್ಲದೂ ಆದಮೇಲೆ ಇಲ್ಲಿ ಜಾರಬಂಡಿ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು, ಮಕ್ಕಳಿಗೆ ಏನಾದರೂ ಆಟ ಆಡಬೇಕು ಅಂದರೂ ಇಲ್ಲಿ ಎಷ್ಟೊತ್ತು ಬೇಕಾದರೂ ಆಟ ಆಡ್ಬೋದು. ವೀಕೆಂಡ್ ಬಂತು ಅಂದರೆ ನಾವು ಮಾಲಿಗೆ ಹೋಗ್ತೀವಿ ಅಥವಾ ಇಂಡೋರ್ ಗೇಮ್ಸ್ ಆಟ ಆಡ್ಸೋದಕ್ಕೋಸ್ಕರ ಮಕ್ಕಳನ್ನ ಇಂಡೋರ್ ಆ್ಯಕ್ಟಿವಿಟೀಸ್ ಆಡ್ಸೋದಕ್ಕೆ ಕರ್ಕೊಂಡು ಹೋಗ್ತೀವಿ. ಆದರೆ ಈ ಜಾಗದಲ್ಲಿ ನಿಮಗೆ ಎಲ್ಲೂ ಸಿಗ್ದಲೇ ಇರೋವಂಥ ಗೇಮ್ಸ್ನ ನೀವು ಇಲ್ಲಿ ಆಟ ಆಡ್ಬೋದು, ಎಲ್ಲೂ ನೋಡ್ದಲೇ ಇರೋವಂಥ ಗೇಮ್ಸ್ನ ಆಟ ಆಡ್ಬೋದು. ತುಂಬಾ ಡಿಫ್ರೆಂಟಾಗಿ ಹಾಗೆ ತುಂಬಾ ಯೂನಿಕ್ ಆಗಿರೋ ಗೇಮ್ಸ್ಗಳು ಈ ಜಾಗದಲ್ಲಿ ಮಾತ್ರ ನೀವು ನೋಡೋಕ್ಕೆ ಸಾಧ್ಯ. ಇದು ಒಂದೇ ಜಾಗದಲ್ಲಿ ನಮ್ಮ ಟ್ರೆಡಿಷನಲ್ ಕಲ್ಚರ್ ಆಗಿರ್ಬೋದು, ನಮ್ಮ ಟ್ರೆಡಿಷನಲ್ ಪದ್ಧತಿಗಳಾಗಿರ್ಬೋದು, ಸೊ ಇದನ್ನೆಲ್ಲದನ್ನು ತೋರಿಸ್ಕೊತ ಹಾಗೆ ಡಿಫ್ರೆಂಟಾಗಿರೋ ಗೇಮ್ಸ್ನ ಆಟ ಆಡ್ಸೋದಕ್ಕೆ ಇದು ಒಂದೇ ಜಾಗಕ್ಕೆ ನಾವು ಬರೋಕ್ಕೆ ಸಾಧ್ಯ. ಆಗಿನ ಕಾಲದಲ್ಲೆಲ್ಲ ಜಾತ್ರೆಯಲ್ಲಿ ಈ ಥರ ರಿಂಗ್ಸ್ ಇಡ್ತಾಯಿದ್ರು. ಸೊ ಜಾತ್ರೆಯಲ್ಲಿ ರಿಂಗ್ಸ್ ಇಟ್ಬಿಟ್ಟು ಯಾವುದಾದ್ರೂ ಐಟಮ್ಸ್ನ ಅಲ್ಲಿ ಜೋಡಿಸಿರ್ತಿದ್ರು. ಸೊ ಆ ರಿಂಗ್ ಅದ್ರ ಮೇಲೆ ಬಿದ್ದರೆ ಸೊ ಆ ಐಟಮ್ ನಮ್ಮದು ಅನ್ನೋ ಥರಕ್ಕೆ. ಸೊ ಇದಕ್ಕೆ ನೀವು ಇಲ್ಲಿ ಪೇ ಮಾಡಿ ಆಟ ಆಡಬೇಕಾಗತ್ತೆ. ಹಾಗೆ ಬಲೂನಲ್ಲಿ ಸಿಕ್ಸಿದ್ದಾರೆ ನೋಡಿ. ಸೊ ಗನ್ನಲ್ಲಿ ಶೂಟ್ ಮಾಡಬೇಕು. ಈ ಥರ ಎಲ್ಲ ಗೇಮ್ಸ್ನ ನೀವು ಎಲ್ಲಿ ಹೊರಗಡೆ ನೋಡೋಕ್ಕೆ ಸಾಧ್ಯ. ಸೊ ಈ ಪ್ಲೇಸಿಗೆ ಬಂದರೆ ನೀವು ಈ ಥರ ಎಲ್ಲ ಡಿಫ್ರೆಂಟ್ ಆಗಿರೋ ಗೇಮ್ಸ್ನ ಆಟ ಆಡಿಕೊಂಡು ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಮಡಿಕೆ ಆಗಲಿ, ಐರನ್ ಆಗಲಿ, ತವಾ ಈ ಥರದ್ದಾಗಲಿ, ವುಡ್ಡಿನ ಆಟ ಸಾಮಾನುಗಳಾಗಲಿ ಮಕ್ಕಳಿಗೆ ಪ್ರತಿಯೊಂದು ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ಬಂದು ಪ್ಲೇಸಸ್ ನೋಡೋದ್ರ ಜೊತೆಗೆ ಶಾಪಿಂಗ್ ಮಾಡಿಕೊಂಡು ಆಟ ಆಡಿಕೊಂಡು ಹೋಗ್ಬೋದು. ತುಂಬ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ನಾವು ಇಲ್ಲಿಗೆ ಬಂದಾಗ ತುಂಬಾ ಡಿಫ್ರೆಂಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕೆಲವೊಂದು ಜಾಗಕ್ಕೆ ಹೋದಾಗ ನಾವು ಎಲ್ಲಿ ಎಂಟ್ರಿ ಆಗ್ತೀವಿ ಸೊ ಅದು ಎಕ್ಸಿಟ್ ಆದ್ರೂ ಅದಿಷ್ಟನ್ನು ಕಂಪ್ಲೀಟಾಗಿ ನಾವು ಕವರ್ ಮಾಡಬೇಕಾಗುತ್ತೆ. ಅಲ್ಲಿ ಏನೇನಿದೆಯೋ ಅದಿಷ್ಟನ್ನು ನೋಡ್ಕೊಂಡು ನಾವು ಹೊರಗೆ ಹೋಗಬೇಕಾಗತ್ತೆ. ಬಟ್ ಇದು ಆ ಥರ ಪ್ಲೇಸ್ ಅಲ್ಲ. ನೀವು ರಂಗೋಲಿ ಗಾರ್ಡನ್ಗೆ ಎಂಟ್ರಿ ಆದಮೇಲೆ ಅದಿಷ್ಟು ಹಳ್ಳಿ ಮನೇನ ನೀವು ಎಲ್ಲದನ್ನು ನೋಡಿಕೊಂಡು ನೀವು ಹೋಗ್ಬೋದು, ಅಥವಾ ಇದಿಷ್ಟನ್ನು ಕವರ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಡೈರೆಕ್ಟ್ ರೊಟ್ಟಿ ಊಟ ಮಾಡಿಕೊಂಡು ಇದಿಷ್ಟು ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಸಹ ಹೋಗ್ಬೋದು, ರಂಗೋಲಿ ಗಾರ್ಡನ್ನ ಸ್ಕಿಪ್ ಮಾಡಿಕೊಂಡು. ಸೊ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ನಿಮಗೆ ಬೇಕು ಅಂದರೆ ಎಲ್ಲದನ್ನೂ ಅಟೆಂಡ್ ಮಾಡ್ಬೋದು, ಇಲ್ಲ ಅಂದರೆ ಯಾವುದಾದ್ರು ಒಂದನ್ನು ಅಟೆಂಡ್ ಮಾಡ್ಬೋದು. ಮಿಸ್ ಮಾಡಿದಂಗೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.